ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ಭತ್ತ ಬೆಳೆಯುವಂತ ರೈತರು ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಅಕ್ಕಿ ರಫ್ತು ಸ್ಥಗಿತ ಆಗಿದೆ. ಹೀಗಾಗಿ ಭತ್ತದ ದರದಲ್ಲಿ ಈಗ ಕುಸಿತ ಕಂಡುಬರ್ತಾ ಇದೆ. ರೈತರು ಬೆಳೆದಂತ ಭತ್ತವನ್ನ ಈಗ ರಫ್ತು ಮಾಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಭತ್ತದ ದರ ಕಡಿಮೆ ಆಗಿದೆ. ಯಾದಗಿರಿಯಲ್ಲಿ ಹೆಚ್ಚಾದ ಭತ್ತ ಬೆಳೆಗಾರರ ಸಂಕಷ್ಟ. ವಡಗೇರ, ಬಿರ್ನಾಳ ಸೇರಿದಂತೆ ಜಿಲ್ಲೆಯ ಅನ್ನದಾತರು ಈಗ ಕಂಗಾಲಾಗಿದ್ದಾರೆ. ನೋಡಿ, ಕಳೆದ ವರ್ಷ 75 ಕೆಜಿ ಭತ್ತಕ್ಕೆ 1,700 ರೂಪಾಯಿಂದ 1,850 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇತ್ತು. ಆದ್ರೆ ಈಗ 75 ಕೆಜಿಗೆ 1,500, 1,650 ರೂಪಾಯಿಗೆ ಭತ್ತದ ದರ ಕುಸಿತ ಆಗಿದೆ. ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿ ಭತ್ತ ಬೆಳೆದಿದ್ರು ರೈತರು. ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡುವಂತ ಪರಿಸ್ಥಿತಿ ಈಗ ಅನ್ನದಾತರಿಗೆ ಬಂದೊದಗಿದೆ. ಮಳೆ ಬರುವ ಆತಂಕದಿಂದ ಭತ್ತ ಸಂಗ್ರಹ ಮಾಡೋದಕ್ಕೆ ಜಾಗದ ಕೊರತೆ ಕೂಡ ಇದೆ. ಭತ್ತ ಖರೀದಿ ಕೇಂದ್ರ ತೆರೆದು ಖರೀದಿ ಮಾಡಿ ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಈಗ ವಿದೇಶಕ್ಕೆ ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಕೂಡ ದೇಶದ ಅಕ್ಕಿ ಕೂಡ ರಫ್ತು ಸ್ಥಗಿತಗೊಂಡಿದೆ. ಇದರ ಪರಿಣಾಮವಾಗಿ ರಾಜ್ಯದ ರೈತರು ಬೆಳೆದಂಥ ಭತ್ತ ದರ ಕೂಡ ಸಾಕಷ್ಟು ದರ ಕೂಡ ಕುಸಿತ ಕೂಡ ಕಂಡಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೇರ್ನಾಳ ಗ್ರಾಮದ ರೈತರ ಜಮೀನು ಪ್ರದೇಶದಲ್ಲಿದೆ. ಖುದ್ದು ಹೆಚ್ಚಿನ ಪ್ರಮಾಣದ ರೈತರು ಈಗಲೇ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಪ್ರತಿ ಎಕರೆಗೆ ಸುಮಾರು 40,000 ರೂಪಾಯಿ ಖರ್ಚನ್ನು ಮಾಡಿ ಭತ್ತ ಬೆಳೆದಿದ್ದಾರೆ. ಆದರೆ ಭತ್ತ ಬೆಳೆದು ಈಗ ಭತ್ತ ಕಟಾವು ಕೂಡ ಮಾಡಿದ್ದಾರೆ. ಇನ್ನೇನು ಅವರು ರೈತರು ಮಾರಾಟ ಮಾಡಬೇಕಂತಂದರೆ ಈಗ ಆ ದರ ಕುಸಿತದಿಂದ ಅನ್ನದಾತರು ಕೂಡ ಕಂಗಾಲಾಗಿದ್ದಾರೆ. ಈಗಲೇ ಕಳೆದ ವರ್ಷ ದರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಆದರೆ ಈ ವರ್ಷ ಕೂಡ ದರ ಏನಂತಂದರೆ ಪ್ರತಿ 75 ಕೆಜಿ ಭತ್ತಕ್ಕೆ ಈಗ 1,650 ರೂಪಾಯಿನಂತೆ ಈಗ ದಲ್ಲಾಳಿಗಳು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಈಗ ಅಕ್ಕಿ ರಫ್ತು ಸ್ಥಗಿತಗೊಂಡ ಪರಿಣಾಮವಾಗಿ ಈಗ ಭತ್ತದ ಬೇಡಿಕೆ ಕೂಡ ಕಡಿಮೆ ಆದ ಪರಿಣಾಮವಾಗಿ ಈಗ ಭತ್ತದ ದರ ಕೂಡ ಕುಸಿತ ಕೂಡ ಕಂಡಿದೆ. ಇದರ ಪರಿಣಾಮವಾಗಿ ಅನ್ನದಾತರು ಆರ್ಥಿಕ ಸಂಕಷ್ಟಕ್ಕೆ ಕೂಡ ಸಿಕ್ಕಾಕೊಂಡಿದ್ದಾರೆ. ಅನುಕೂಲ ಆಗ್ತದ್ರಿ. ಈಗ ಅವ್ರು ಮಾಡಲಿಲ್ಲ ಅಂದ್ರೆ ಏನಾಗ್ತಾರೆ, ಖರೀದಾರಿ ಎಷ್ಟು ಕೇಳ್ತಾರೆ ಅಷ್ಟೇ ಕೊಡ್ಬೇಕಾಗ್ತದೆ. ಅವರು ಜಾಸ್ತಿ ರೇಟ್ನಾಗ ಮಾಡಿದ್ರಂದ್ರೆ ಜಕ್ಕಿಸ್ತಾ ಇವ್ರು ಒಯ್ತಾರೆ. ಹಂಗಾಗಿ ನಮ್ಗೆ ಭಾಳ ಲಾಸ್ ಆಗ್ಲಕತ್ತದ. ಯಾವ ರೇಟಿಗೆ ಮಾರ್ಲತ್ರಿ? ಈಗೆಲ್ಲ 75 ಕೆಜಿ 1,600 ರೂಪಾಯಿ ಮಾರ್ಲತ್ರಿ. ಭಾಳ ಲಾಸ್ಟ್ ಅಲ್ಲಕ್ಕೇನ್ರಿ 1,700, 1,600, 1,500 ಮನ್ಸಿಗೆ ಬಂದಂಗೆ ತುಂಬ್ತಾರೆ. ಹೆಂಗೆ ಬೇಕಂಗೆ ಕೊಡ್ಲಕತ್ತೀವಿ ರೈತರು. ಹಿಂಗಾಗಿ ನಮ್ಗೆ ಭಾಳ ಲಾಸ್ ಆಗ್ಲಕತ್ತದ. 2,000 ಮ್ಯಾಗ 75 ಕೆಜಿ ಬರ್ತಿತ್ತು ಮಾಡಿದ್ರೆ ನಮ್ಗೆ ರೈತರಿಗೆ ಅನನುಕೂಲ ಆಗ್ತದೆ. ಭತ್ತ ಖರೀದಿ ಕೇಂದ್ರ ಮಾಡಿ ಹೆಚ್ಚಿಗೆ ದರ ತೊಗೊಂಡ್ರೆ ನಮ್ಗೆ ಅನುಕೂಲ ಆಗ್ತದಂತ ಬೇಡಿಕೆ, ಮತ್ತೇನಿಲ್ಲ. ಇದು ಇಲ್ಲಿನ ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹೆಚ್ಚಿನ ದರಕ್ಕೆ ಭತ್ತ ಖರೀದಿ ಕೇಂದ್ರವನ್ನು ಆರಂಭ ಮಾಡಿ ಹೆಚ್ಚಿನ ದರಕ್ಕೆ ಭತ್ತ ಖರೀದಿ ಮಾಡಿದ್ರೆ ನಮಗೆ ಸಾಕಷ್ಟು ಅನುಕೂಲ ಕೂಡ ಆಗಲಿದೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಸರ್, ಖರೀದಿ ಕೇಂದ್ರ ಸ್ಥಾಪನೆ ಮಾಡಲಿಲ್ಲ ಅಂತಂದ್ರೆ ನಾವು ಹೆಂಗಂದ್ರೆ ಕ್ಲೈಮೇಟ್ ಸರಿ ಇಲ್ಲ ಸರ್. ಹಿಂಗಾಗಿ ನಾವು ಇದ್ದ ರೇಟಿಗೆ ಕೊಡಬೇಕಾಗುತ್ತೆ ಕವಳಿ. ಸರ್ಕಾರ ನಮ್ಗೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದರೆ ನಮಗೆ ಮುಂದೆ ಭಾಳ, ಈಗ ಯಾಕಂದರೆ ಅವರು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದರೆ ನಾವು ಆ ರೇಟಿಗೆ ಅವರು ಸರ್ಕಾರ ನಿಗದಿ ಮಾಡಿದ ರೇಟಿಗೆ ನಾವು ಕೊಡಬೇಕಾಗುತ್ತೆ. ಈಗ ಅವ್ರು ಏನು ಮಾಡ್ತಾರೆ, ಅವ್ರು ಹೇಳಿದ ರೇಟಿಗೆ ನಾವು ಕೊಡಬೇಕಾಗುತ್ತೆ ಸರ್. ಈಗ ದಿನ ಕ್ಲೈಮೇಟ್ ಸರಿ ಇಲ್ಲ, ಹಂಗಾಗಿ ಏನಾಗುತ್ತೆ